ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ, ದರ ಏರಿಕೆಯನ್ನು ಮಾಡ್ತಕ್ಕಂಥ ಒಂದು ಅಭಿಯಾನವನ್ನೇ ತೆಗೆದುಕೊಂಡು ಬಿಟ್ಟಿದೆ. ಈ ಮುಂಚೆ ಬಸ್ ದರವನ್ನೇ ಹೆಚ್ಚಿಗೆ ಮಾಡಿದರು, ಈಗ ಮೆಟ್ರೋ ದರವನ್ನೇ ಹೆಚ್ಚಿಗೆ ಮಾಡಿದ್ದಾರೆ. ಈ ರೀತಿ ಹೆಚ್ಚಿಗೆ ಮಾಡಿದ್ರಿಂದ ಮೆಟ್ರೋ, ಬಸ್ಸು ಈ ರೀತಿ ಕೈಬಿಟ್ಟು ಸ್ವಂತ ವಾಹನದಲ್ಲಿ ಓಡಾಡಬೇಕು ಅಂತ ಹೇಳಿದರೆ ಅದಕ್ಕೆ ಇನ್ನೂ ಖರ್ಚಾಗತ್ತೆ. ಜನ ಭಾಳ ಅಸಹಾಯಕ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಈಗ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿದ್ದು ಎಷ್ಟಪ್ಪ ಅಂತ ಹೇಳಿದರೆ 25ರಿಂದ 30 ಕಿಲೋಮೀಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದ್ರು ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿದರೆ ಮುಂಚೆ 60 ರೂಪಾಯಿ ಇತ್ತು, ಈಗ 90 ರೂಪಾಯಿ ಕೊಡಬೇಕಾಗಿದೆ. ಅಂದರೆ 100 ರೂಪಾಯಿ ಇದ್ದರೆ ಈಗ 46% ಹೆಚ್ಚಿಗೆ ಮಾಡಿದೆ, 146 ರೂಪಾಯಿ ಕೊಡಬೇಕು. ಇದನ್ನು ಮೆಟ್ರೋ ಬಂದಿದ್ದ್ಯಾಕೆ? ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಮೆಟ್ರೋ ಬಂದರೆ ಮೆಟ್ರೋ ದರವನ್ನೇ ಇವರು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಬಸ್ ದರವನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚಿಗೆ ಮಾಡಿತು ಸಿದ್ದರಾಮಯ್ಯ ಅವರು, 3 ಸಾರಿ. ಪರಿಣಾಮವಾಗಿ ಆಟೋ ದರ ಹೆಚ್ಚಾಯಿತು. ಹೀಗೆ ಮತ್ತು ವಾಹನಗಳಲ್ಲಿ ಬಾಡಿಗೆ, ಇದು ಬಸ್ನಲ್ಲಿ, ಮೆಟ್ರೋನಲ್ಲಿ, ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರ ಮೇಲೆ ಈ ರೀತಿ ಒಂದಾದ ನಂತರ ಒಂದು ರೀತಿ ಬರೆ ಹಾಕ್ತಕ್ಕಂಥದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ತಕ್ಕಂಥದ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿ ಸಾರಿಗೆ ದರವನ್ನು ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಮೆಟ್ರೋ ದರ ಇರ್ಬೋದು, ಬಸ್ ದರ ಇರ್ಬೋದು, ಈಗ ಡೀಸೆಲ್ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿದ್ರಿಂದ ಆಟೋ ದರನೂ ಹೆಚ್ಚಾಗಿದೆ. ಇದರಿಂದ ಬಡವರ ಮೇಲೆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಹಾರ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಮಾಡಿದ್ದೀರಿ ವಾಪಸ್ ಪಡಿಬೇಕು ಅಂಥೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಂದನೇದು. ಎರಡನೇದು, ನೀವು ದರವನ್ನು ಹೆಚ್ಚಿಗೆ ಮಾಡಿದ್ದು, ನೀರಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈಗ ಆಲ್ರೆಡಿ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ದೀರಿ, ಅದೇ ಥರ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ, ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ. ಆಮೇಲೆ ರೈತರಿಗೆ ಕೊಡ್ತಕ್ಕಂಥ 4,000 ರೂಪಾಯಿ ಏನು ಅದನ್ನು ರದ್ದು ಮಾಡಿದ್ರಿ. ಹಾಲಿನ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿತ್ತು, ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಸರ್ಕಾರ, ಅದನ್ನು ರದ್ದು ಮಾಡಿದ್ದೀರಿ. ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂಥೇಳಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನೇನು ಪ್ರಯೋಜನ ಆಗಿಲ್ಲ ಜನರಿಗೆ. ಆದ್ದರಿಂದ ಬಡ ಜನರ ಪರಿಸ್ಥಿತಿ ಅತ್ಯಂತ ಬೀಭತ್ಸವಾಗಿದೆ, ಭಾಳ ಕಠಿಣ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೋಸ್ಕರ ಸ್ಪಂದಿಸ್ತಕ್ಕಂಥ ಏನಾದ್ರು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಾನು ವಿನಂತಿ ಅಷ್ಟೇ ಅಲ್ಲ, ನಾನು ಆಗ್ರಹಪಡಿಸ್ತೇನೆ, ಕೂಡಲೇ ಮೆಟ್ರೋ ದರವನ್ನು ನೀವು ವಾಪಸ್ ಪಡೀರಿ, ಹೆಚ್ಚಿಗೆ ಮಾಡಿರೋದನ್ನು, ಬಸ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರೋದನ್ನು ವಾಪಸ್ ಪಡೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ.